ನಿಮ್ಮ ಸೈಟ್ ಮೆಜರ್ಮೆಂಟು ಎಷ್ಟಿರಬೇಕು? ನಿಮ್ಮ ಸೈಟ್ ಮೆಜರ್ಮೆಂಟು ನಿಮ್ಮ ಅದೃಷ್ಟನ ಬದಲಾಯಿಸುತ್ತಾ? 100% ವಾಸ್ತು ಇರೋ ಮನೆ ಕಟ್ಟಬೇಕು ಅಂದರೆ ನಿಮ್ಮ ಸೈಟ್ ಮೆಜರ್ಮೆಂಟು ಎಷ್ಟಿರಬೇಕು? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ 100% ವಾಸ್ತು ಇರೋ ಮನೆ ನಾವು ಕಟ್ಟಬೇಕು ಅಂದರೆ ಸೈಟ್ ಯಾವ ಮೆಜರ್ಮೆಂಟಲ್ಲಿ ಇರಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಸೈಟ್ ತೊಗೊಳೋದಕ್ಕಿಂತ ಮುಂಚೆ ಸೈಟ್ ಯಾವ ಮೆಜರ್ಮೆಂಟಲ್ಲಿ ಇರಬೇಕು ಅದನ್ನೆಲ್ಲ ಫಸ್ಟ್ ನಾವು ಗಮನದಲ್ಲಿ ಇಟ್ಕೊಬೇಕು. ಮುಂಚೆ ನಮ್ಮ ಹಿರಿಯರೆಲ್ಲ, ಈಗ ನಮ್ಮ ತಾತ ಮುತ್ತಾತ ಅವರೆಲ್ಲ ಯಾವ ರೀತಿ ಕಟ್ಕೊತಾ ಇದ್ರು ಮನೆಗಳು ಅಂದರೆ 50x50, 100x100 ದೊಡ್ಡದಾಗಿ ಕಟ್ಕೊತಾ ಇದ್ರು. ಒಳ್ಳೆ ಬಾಕ್ಸ್ ಥರ ಇರೋದು. ಆ ಕಾಲಕ್ಕೆ ಅದು ದೊಡ್ಡ ಬಂಗಲ, ಅದು ಒಂಥರ ಗೋಡನ್ ಥರ. ಇವಾಗ ನಮಗೆ ಅದು ಯಾವಾಗ ನಮಗೆ 50x50 ಕಟ್ಕೊತಾ ಇದ್ರು, ಇಲ್ಲ 100x100 ಕಟ್ಕೊತಾ ಇದ್ರು. ಇವತ್ತಿನ ಜೀವನದಲ್ಲಿ ನಮಗೆ 30x40 ಇಲ್ಲ 40x60 ಇಲ್ಲ 15ಕ್ಕೆ 20, 20ಕ್ಕೆ 30 ಈ ಸೈಟ್ ತೊಗೊಂಡು ನಾವು ಮನೆ ಕಟ್ಟೋದನ್ನೇ ನಮ್ಮ ಜೀವನ ಸಾಧನೆ ಅಂತ ತಿಳ್ಕೊಂಡಿದ್ದೀರಿ. ಹಾಗಾಗಿ ಇವತ್ತಿನ ವಿಡಿಯೋ ನೀವು ಕಷ್ಟಪಟ್ಟು ದುಡ್ದಂಥ ಸೈಟು ನಿಮಗೆ ಅದೃಷ್ಟ ತರಲಿ ಅಂತ. ನಾವು ನಮ್ಮ ಹಳ್ಳಿಗಳಲ್ಲಿ ಊರಲ್ಲಿ ನೋಡಿರ್ತೀರಿ, ಯಾರೋ ಒಬ್ಬರು ಒಂದು ಮನೆ ಕಟ್ಕೊಂಡು ಆ ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಆಗ್ಬಿಟ್ಟಿರ್ತಾರೆ. ಅದೇ ಇನ್ನೊಂದು ಹತ್ರ ಏನಾಗುತ್ತೆ ಅಂದರೆ ಅವರು ಹಳೆ ಮನೆ ಬಿಟ್ಟು ತುಂಬ ಚೆನ್ನಾಗಿರೋ ಮನೆ ಕಟ್ಕೊಂಡ್ಬಂದಾಗ ಆ ಮನೇಲಿ ದೋಷ ಇದ್ದು ಅವ್ರು ಪೂರ್ತಿ ಲಾಸ್ ಆಗಿರೋದು ನೋಡಿರ್ತೀರಿ. ಏನಪ್ಪ ಅವ್ರು ಹಳೆ ಮನೆಗೆ ಇದ್ದಾಗ ಚೆನ್ನಾಗಿದ್ರು, ಹೊಸ ಮನೆಗೆ ಬಂದಾಗ ಈ ಥರ ಲಾಸ್ ಆಗಿಬಿಟ್ರಲ್ಲ ಅಂತ ನಾವು ಮಾತಾಡ್ಕೊಂಡಿರ್ತೀರಿ. ನಮ್ಮ ಮನೆ ಯಾವ ರೀತಿ ನಾವು ಕಟ್ಕೊತೀರಿ, ಪಾಸಿಟಿವ್ ಇರಬೇಕಲ್ವಾ? ಯಾವ ರೀತಿ ಕಟ್ಕೊತೀರಿ ಆ ರೀತಿ ಅದು ನಮಗೆ ರಿಸಲ್ಟ್ ಕೊಡ್ತಾ ಬರುತ್ತೆ. ಹಾಗಾಗಿ ನೀವು ಸೈಟ್ ತೊಗೊಬೇಕಾದ್ರೇ ಯಾವ ರೀತಿ ಮೆಜರ್ಮೆಂಟ್ ಇರಬೇಕು ಅನ್ನೋದನ್ನು ತಿಳ್ಕೊಬೇಕು. ನೀವು ಸೈಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಏನಪ್ಪ ಅಂದರೆ ಯಾವುದೇ ಮೂಲೆ ಬೆಳೆದಿರಬಾರ್ದು, ಅದೇ ರೀತಿ ಯಾವುದೇ ಮೂಲೆ ಕಟ್ಟಾಗಬಾರ್ದು. ಎಲ್ಲರೂ ಏನು ಮಾಡ್ತೀರಾ ತಪ್ಪು ಅಂದರೆ ಉತ್ತರ ಈಶಾನ್ಯ ಬೆಳೆಸ್ಬಿಡ್ತೀರಾ. ಉತ್ತರ ಈಶಾನ್ಯ ಬೆಳೆಸಿದಾಗ ಉತ್ತರ ವಾಯುವ್ಯ ಕಟ್ಟಾಗುತ್ತೆ. ಅದೇ ರೀತಿ ಪೂರ್ವ ಈಶಾನ್ಯ ಪೌಟಿಕೆ ತೊಗೊಂಡು ಅಗ್ನಿಮೂಲೆ ತೊಗೊಂಡಿಲ್ಲ ಅಂದಾಗ ಅಗ್ನಿಮೂಲೆ ಕಟ್ಟಾಗುತ್ತೆ. ನನ್ನ ಉದ್ದೇಶ ಇಷ್ಟೇ, ನೀವು ಕಟ್ತಕ್ಕಂಥ ಮನೆ ಬಾಕ್ಸ್ ಥರ ಇರಬೇಕು. ಈಗೆಲ್ಲ ನೀವು ಸೈಟನ್ನು ತೊಗೊಬೇಕಾದ್ರೆ ಏನು ಮಾಡ್ತೀರಾ, 30x40, 40x60 ಸೈಟ್ ತೊಗೊತೀರಾ ಅಂತ ಇಟ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಲ್ಲಿ ನಾನು 40x60 ಸೈಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದು ನಿಮ್ಮ ಸೈಟು 30x40 ಆದರೂ ಸೇಮ್ ಇರುತ್ತೆ. ಅದೇ ರೀತಿ 15ಕ್ಕೆ 30 ಇದ್ದರೂ 15ಕ್ಕೆ 20 ಇದ್ದರೂ ಸೇಮ್ ಇರುತ್ತೆ. ಈಗ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ 40 ಅಡಿ ಇರ್ತಕ್ಕಂಥ ಸೈಟು, ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ 60 ಅಡಿ ಬಂತು. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಉತ್ತರ ಏನು ಮೆಜರ್ಮೆಂಟ್ ಇದೆಯಲ್ಲ, ಅಗಲ ಪೂರ್ವದಿಂದ ಪಶ್ಚಿಮಕ್ಕೆ ಏನಿದೆ 40 ಅಡಿ ಇದೆ. ಅದೇ ರೀತಿ ಇಲ್ಲಿ ಉತ್ತರ ನಮಗೆ ಮೆಜರ್ಮೆಂಟ್ ಬಂದು 60 ಅಡಿ ಇದೆ, ಇಲ್ಲಿ 40 ಅಡಿ ಇದೆ. ಈ 60 ಅಡಿ ಇದ್ದಾಗ ನಮಗೆ ಇದು ದೊಡ್ಡದಾಯಿತು, ಪೂರ್ವ ಅಗಲ ಆಯಿತು, ಉತ್ತರ 20 ಅಡಿ ಚಿಕ್ಕದಾಯಿತು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಕೆಲವರು ಏನು ಮಾಡ್ತಾರೆ, ಈಗ ಇದನ್ನು 60 ಅಡಿ ತೊಗೊಂಬಿಡೋಣ ನಾವು, ಉತ್ತರನ 60 ಫೀಟು, ಪೂರ್ವ 40 ಫೀಟ್ ತೊಗೊಳೋಣ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಯಿತು, ನಮಗೆ ಉತ್ತರ ಪೂರ್ವಕ್ಕಿಂತ ಉತ್ತರ ದೊಡ್ಡದಾಯಿತು, ಉತ್ತರಕ್ಕಿಂತ ಪೂರ್ವ ಅಗಲ ಚಿಕ್ಕದಾಯಿತು. ಇದರಲ್ಲಿ ಗಮನಿಸಬೇಕಾದಂಥದ್ದು ಏನಪ್ಪ ವಿಷಯ ಅಂದರೆ, ಪೂರ್ವದಲ್ಲಿ ನಮಗೆ 40 ಅಡಿ ಸಿಕ್ಕಿದಾಗ ಇದು ಸೂರ್ಯನ ಬೆಳಕು ಒಳಗಡೆ ಬರ್ತಾ ಇರ್ತದೆ. ಯಾವಾಗ ಸೂರ್ಯನ ಬೆಳಕು ಒಳಗಡೆ ಬರ್ತದೆ ಅಲ್ಲಿ ಆರೋಗ್ಯ ಮತ್ತು ಗ್ರೋತು ತುಂಬ ಚೆನ್ನಾಗಿರುತ್ತೆ. ಉತ್ತರ ನಮಗೆ ಇದಕ್ಕಿಂತ ಇದು 20 ಅಡಿ ಜಾಸ್ತಿ ಅಗಲ ಆದಾಗ ನಮಗೆ ಇದು ಉತ್ತರ ಅಂದ್ರೆ ಫೈನಾನ್ಸು. ಕುಬೇರ ಲಕ್ಷ್ಮೀನ ಕರ್ಕೊಂಬರೋದು ಎಲ್ಲಿಂದ? ಉತ್ತರದಿಂದ. ಗಾಳಿ ಬೆಳಕು ಜಾಸ್ತಿ ಬರಬೇಕು, ವಿಂಡೋ ಜಾಸ್ತಿ ಕೊಟ್ಕೊಳ್ಳಿ, ದೊಡ್ಡ ವಿಂಡೋ ಕೊಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ಏನಕ್ಕೆ ಅಂದರೆ ಉತ್ತರ ಅಂದ್ರೆ ಫೈನಾನ್ಸು, ಉತ್ತರ ಅಂದ್ರೆ ಕುಬೇರನ ದಿಕ್ಕು. ಈ ಕುಬೇರ ಒಳಗಡೆ ಬರೋದು ಉತ್ತರದಿಂದ. ಇದು ನಮಗೆ 60 ಅಡಿ ಬಂದಾಗ, ಇದು 40 ಅಡಿ ಇದ್ದಾಗ ಆರೋಗ್ಯಕ್ಕಿಂತ ಫೈನಾನ್ಸ್ ತುಂಬ ಚೆನ್ನಾಗಿರ್ತದೆ. ಎಲ್ಲಿ ಉತ್ತರ ದೊಡ್ಡದಾದಾಗ. ಅದೇ ನಾವು ಇದನ್ನು 40 ಅಡಿ ತೊಗೊಂಡು ಇದನ್ನು 60 ಅಡಿ ತೊಗೊಂಡ್ರು ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಮಗೆ ಗ್ರೋತು ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. ಸೂರ್ಯನ ಬೆಳಕು ಇಲ್ಲಿ 40 ಅಡಿ ಇದೆ, ಇಲ್ಲಿ 60 ಅಡಿ ಆಯಿತು, ದೊಡ್ಡದಾಯಿತು. ಈ ಮೆಜರ್ಮೆಂಟ್ಗಿಂತ ಈ ಮೆಜರ್ಮೆಂಟು ದೊಡ್ಡದಾಯಿತು. ಆವಾಗ ನಾವೇನು ಮಾಡ್ತೀರಿ, ಗ್ರೋತ್ ತುಂಬ ಚೆನ್ನಾಗಿರ್ತದೆ. ಆ ಮನೆಯಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ. ಉತ್ತರ ದೊಡ್ಡದು ಬಂತು ಅಂದರೆ ಫೈನಾನ್ಸ್ ಚೆನ್ನಾಗಿರುತ್ತೆ. ನೀವು ಒಂದೊಂದು ಮನೆಗಳಲ್ಲಿ ನೋಡಿರಿ, ಒಳ್ಳೆ ಹೆಸರು ಮಾಡಿರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ. ಇನ್ನು ಕೆಲವರು ಬೇಜಾನ್ ದುಡ್ಡಿರುತ್ತೆ, ಅವ್ರ ಹತ್ರ ಹೆಸರು ಇರಲ್ಲ, ಆರೋಗ್ಯ ಇರಲ್ಲ. ಇಷ್ಟೇ. ಯಾವುದು ದೊಡ್ಡದಿರುತ್ತೆ ನಮ್ಮ ಮನೆ ಅಗಲ, ಉತ್ತರ ಜಾಸ್ತಿ ಅಗಲ ಇತ್ತು ಅಂದರೆ ಫೈನಾನ್ಸ್ ಚೆನ್ನಾಗಿರುತ್ತೆ, ಪೂರ್ವ ಜಾಸ್ತಿ ಅಗಲ ಜಾಸ್ತಿ ಇತ್ತು ಅಂದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಯಾರು ಅಷ್ಟೇ ಇದು 60 ಅಡಿ ಇದೆ ಅಂದರೆ ಇದು 60 ಅಡಿಗೆ ಮನೆ ಕಟ್ಟೋದೇ ಇಲ್ಲ. ಯಾಕೆಂದರೆ ನಮ್ಗೆ ಆ ಥರ ಸೈಟ್ಗಳು ಸಿಕ್ಕಲ್ಲ.
ನಾನು ಹೇಳೋದು ಇಷ್ಟೇ, ನೀವು ಅನುಕೂಲಸ್ಥರಾಗಿದ್ದರೆ, ಚೆನ್ನಾಗಿದ್ದರೆ. ನಮ್ಗೆ ಆರೋಗ್ಯ ತುಂಬ ಇಂಪಾರ್ಟೆಂಟು ಅಲ್ವಾ? ಆರೋಗ್ಯ ಒಂದಿದ್ರೆ ಸಾಲದು, ಅದ್ರ ಜೊತೆಲಿ ಫೈನಾನ್ಸು ಇರಬೇಕು. ಈ ಕೆಲವ್ರಿಗೆ ತಿನ್ನೋ ಏಜಲ್ಲಿ ತಿನ್ನಲ್ಲ, ಪಾಪದ ದುಡಿತಾ ಇರ್ತಾರೆ, ದುಡ್ದಿದ್ದೆಲ್ಲ ಆದಮೇಲೆ ತಿನ್ನಬೇಕು ಅನ್ನೋ ಅಷ್ಟೊತ್ತಿಗೆ ಶುಗರ್ ಬರ್ತದೆ, ತಿನ್ನೋಕ್ಕಾಗಲ್ಲ. ನಮಗೆ ಫಸ್ಟು ಹಣಕಾಸು ಬೇಕು, ಆರೋಗ್ಯನೂ ಬೇಕು. ಒಬ್ಬ ಮನುಷ್ಯನಿಗೆ ಇವೆರಡು ಇಂಪಾರ್ಟೆಂಟ್ ಜೀವನದಲ್ಲಿ. ಏನು ಹೇಳ್ರಿ? ಖರ್ಚು ಮಾಡೋಕ್ಕೆ ದುಡ್ಡು, ಆರೋಗ್ಯ, ಇವೆರಡು ಇದ್ಬಿಟ್ರೆ ಅವ್ನು ಸೂಪರ್ ಪವರ್ ಆಗಿರ್ತಾನೆ. ಹಾಗಾಗಿ ನಾನೇನು ಹೇಳ್ತೀನಿ ನಿಮಗೆ, ಪೂರ್ವ ಏನು ಮೆಜರ್ಮೆಂಟ್ ತೊಗೊತೀರಾ ಅದೇ ರೀತಿ ಉತ್ತರನೂ ತೊಗೊಳ್ಳಿ. ಬಾಕ್ಸ್ ಥರ ಮನೆ ಕಟ್ಕೊಳ್ಳಿ. ಫೈನಾನ್ಸು ಸಪೋರ್ಟ್ ಮಾಡುತ್ತೆ, ಆರೋಗ್ಯನೂ ಸಪೋರ್ಟ್ ಮಾಡುತ್ತೆ. ಜೀವನದಲ್ಲಿ ಇವೆರಡು ಇದ್ಬಿಟ್ರೆ ಬೇರೆ ಏನೂ ಬೇಡ. ಸೈಟ್ ಯಾವುದೇ ಮೆಜರ್ಮೆಂಟ್ ಇರಲಿ, ನಿಮ್ಮದು ಬಾಕ್ಸ್ ಥರ ಮನೆ ಕಟ್ಕೊಂಬಿಡಿ. ಈಗ ನಾನು ಮನೆ ಸೆಲೆಕ್ಟ್ ಮಾಡಿರೋದು ಅಷ್ಟೇ, ಈ ಕಡೆ ಪೂರ್ವದಿಂದ ಪಶ್ಚಿಮಕ್ಕೆ ಏನು ಮೆಜರ್ಮೆಂಟ್ ಇದೆಯೋ ಉತ್ತರದಿಂದ ದಕ್ಷಿಣಕ್ಕೂ ಸೇಮ್ ಸೆಲೆಕ್ಟ್ ಮಾಡಿದ್ದೀನಿ. ಆರೋಗ್ಯನೂ ಇಂಪಾರ್ಟೆಂಟು ಮತ್ತು ಆರ್ಥಿಕವಾಗೂ ಇಂಪಾರ್ಟೆಂಟು. ದುಡ್ಡಿದ್ದು ಆರೋಗ್ಯ ಸರಿ ಇಲ್ಲ ಅಂದರೆ ಹೋಯ್ತಲ್ಲ, ಯೋಗನೇ ಇರಲ್ಲ, ಅನುಭವಿಸೋಕ್ಕೆ ಯೋಗನೇ ಇರಲ್ಲ. ಅನುಭವಿಸೋಕ್ಕೆ ಯೋಗನೂ ಇರಬೇಕು, ಆಯುಷ್ ಇರಬೇಕು, ಖರ್ಚು ಮಾಡೋಕ್ಕೆ ದುಡ್ಡು ಇರಬೇಕು. ಅಂದರೆ ನಮ್ಮನೆ ಫಸ್ಟ್ ನಮಗೆ ಬಾಕ್ಸ್ ಥರ ಮಾಡ್ಕೊಳ್ಳಿ. ಆವಾಗ ಎಲ್ಲ ಯೋಗಗಳು ಸಿಗುತ್ತೆ, ಎಲ್ಲ ಅನುಭವಿಸ್ಬೋದು ನಾವು. ಹೋಗೋದಂತೂ ಗ್ಯಾರಂಟಿ. ಆದರೆ ಒಂದು ಸ್ವಲ್ಪ ದಿನ ಜಾಸ್ತಿ ಇದ್ದೋಗ್ತೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮನೆಗಳನ್ನ ಕಟ್ಕೊಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ ಅವರು ಯಾರಾದರೂ ಕಷ್ಟದಲ್ಲಿದ್ದರೆ ಈ ವಿಡಿಯೋನ ಅವ್ರು ಕಳಿಸಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ನಾನು ನೆಲಮಂಗಲ ಮಾದವಾರದಲ್ಲಿ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ. ಒಂದು ಅಮ್ಮ ಫೋನ್ ಮಾಡಿದರು. ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರು 2019 ಇಸ್ವಿಯಲ್ಲಿ ಗ್ರೂಪ್ ಪ್ರವೇಶ ಮಾಡ್ಕೊಂಡು ಆ ಮನೆಗೆ ಬಂದಿದ್ದಾರೆ. ಬಂದಮೇಲೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಈಗ ಕ್ಯಾನ್ಸರ್ ಇದೆ, ಪಾಪ ಕೂದಲೆಲ್ಲ ತೆಗ್ದಿದ್ದಾರೆ. ನನಗೆ ಬೇಜಾರಾಯಿತು. ಅಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾನು ಏನೋ ಕೆಲಸದ ಮೇಲೆ ಹೋಗಿರ್ತೀನಿ, ಕಷ್ಟ ಆಯಿತು. ಅವ್ರಿಗೆ ಒಂದು 4-5 ಜನ ಅವ್ರ ಫ್ರೆಂಡ್ಸ್ ಹೇಳಿದ್ರಂತೆ, ಇವರು ಚೆಂದಾಗಿ ವಾಸ್ತು ಹೇಳ್ತಾರೆ, ಇವ್ರ ಹತ್ರ ಕರೆದು ತೋರಿಸ್ಕೊಂಡು ಸರಿಪಡಿಸ್ಕೊಂಬಿಡಿ. ಯಾಕಂದರೆ ಏಜ್ ಆದಾಗ ಅವ್ರದ್ದೊಂದು ಫ್ರೆಂಡ್ಶಿಪ್ ಗ್ರೂಪ್ ಅಂತ ಇರ್ತದೆ, ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಪಾಪ ಅವ್ರಿಗೂ ಮಗಗೆ ಮದುವೆ ಮಾಡಿದ್ದಾರೆ, ಮೊಮ್ಮಗು ಇತ್ತು, ಅವ್ರಿಗೂ ಆಸೆ ಇರುತ್ತಲ್ವಾ, ಎಲ್ಲರಿಗೂ ಅಷ್ಟೇ ಆಸೆ ಇರುತ್ತೆ. ಹೋಗೋದಂತೂ ನಿಶ್ಚಯ, ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ, ಮೊಮ್ಮಕ್ಕಳನ್ನೆಲ್ಲ ಒಂದು ಹಂತಕ್ಕೆ ಸೇರಿಸ್ಬಿಟ್ಟು ಹೋಗೋಣ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಹಾಗಾಗಿ ಅವ್ರ ಮನೆಗೆ ಹೋದಾಗ ನನಗೆ 5 ಡೋರು ಅಗ್ನಿಮೂಲೆಯಲ್ಲಿದ್ವು, 5 ಅಲ್ಲ 3 ಡೋರು ಅಗ್ನಿಮೂಲೆಯಲ್ಲಿತ್ತು. ಸೊ ಟೆನ್ಷನ್ ಜಾಸ್ತಿ ಆಯಿತು. ಅದಾದಮೇಲೆ ಟಾಯ್ಲೆಟ್ ರೂಮು, ಬಾತ್ರೂಮ್ಗಳಿಗೆಲ್ಲ ಉತ್ತರಕ್ಕೆ ಹತ್ತೋದು, ದಕ್ಷಿಣಕ್ಕೆ ಇಳಿಯೋದು, ಅದು 3 ಬಾತ್ರೂಮ್ ಇತ್ತು. ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಅದಾದಮೇಲೆ ನಿಮಗೆ ಆರೋಗ್ಯ ಸುಧಾರಿಸುತ್ತೆ ಅಂತ ಧೈರ್ಯ ಹೇಳಿ ಬಂದಿದ್ದೀನಿ. ಈ ಥರ ಫ್ರೆಂಡ್ಸ್ ಬೇಕಾಗಿರೋದು ನಮಗೆ. ನಿಮ್ಮಲ್ಲಿ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ ಆಗಲಿ, ಅಕ್ಕ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ಯಾರೇ ಆಗಲಿ, ಅವ್ರ ಆರೋಗ್ಯ ಸರಿ ಇಲ್ಲ, ಆರ್ಥಿಕವಾಗಿ ಸರಿ ಇಲ್ಲ ಅಂದಾಗ ಅವ್ರಿಗೆ ಒಂದು ವಿಡಿಯೋ ಕಳಿಸಿ. ಈಗ ನಮ್ಮದೇ ಜಾಗ, ನನ್ನದೇ ದುಡ್ಡು, ನಾನು ಕಟ್ಕೊತಾ ಇದ್ದೀನಿ ಮನೆ, ಅವರಿಗೆ ಗೊತ್ತಿರಲ್ಲ. ಯಾರೋ ಗಾರೆ ಮೇಸ್ತ್ರಿ ಯಾವುದೋ ಒಂದು ಮೂಲೆ ಹೈಟ್ ಮಾಡ್ತಾನೆ, ಒಂದು ಮೂಲೆ ಡೌನ್ ಮಾಡ್ತಾನೆ. ಅದು ಅನುಭವಿಸೋದು ಯಾರೋ ನೀವು. ಕುಣಿಸೋರಿಗೆ ಕಾಲು ನೋವಲ್ಲ, ಕುಣಿಯೋರಿಗೆ ಕಾಲು ನೋವೋದು. ಹಾಗಾಗಿ ಯಾರ್ಯಾರು ತೊಂದರೆಲಿದ್ದಾರೆ ಅವ್ರಿಗೆ ಈ ವಿಡಿಯೋಗಳನ್ನ ಕಳಿಸಿದಾಗ ಅವ್ರಿಗೆ ಏನೋ ಖುಷಿ ಆಗಿಬಿಡುತ್ತೆ. ಅವ್ರಿಗೆ ತೋರಿಸ್ಕೊಳಕ್ಕೆ ರೆಡಿ ಇರ್ತಾರೆ, ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ, ಬಟ್ ಅವ್ರದ್ದು ದೇಹ ಸ್ಪಂದಿಸಲ್ಲ, ಕ್ಯೂರ್ ಆಗೋಲ್ಲ. ಆ ಕ್ಯೂರ್ ಆಗಬೇಕು ಅಂದರೆ ಫಸ್ಟ್ ನಾವಿರೋ ಜಾಗ ಬಲ ಆಗಬೇಕು. ನಾನು ಇರೋ ಜಾಗ ಬಲ ಇದ್ದರೆ ನಾನು ಎಲ್ಲೋದ್ರೂ ಕಿಂಗ್ ಥರ ಬದುಕ್ತಾ ಇರ್ತೀನಿ. ಯಾರಾದರೂ ಕಷ್ಟದಲ್ಲಿರೋರಿಗೆ ಶೇರ್ ಮಾಡಿ, ಅದರಲ್ಲಿ ನಿಮಗೂ ಭಗವಂತ ಒಂದು ಒಳ್ಳೇದು ಮಾಡ್ತಾನೆ. ಪಾಪ ಅವರು ಈ ಥರ ಬೇಕಂತ ಮಾಡ್ಕೊಂಡಿರಲ್ಲ, ಅಕಸ್ಮಾತಾಗಿ ಅವ್ರ ಪೂರ್ವಜನ್ಮ ಕರ್ಮನೋ ಯಾರೋ ಮಾಡೋ ತಪ್ಪಿಗೆ ಅವರು ಶಿಕ್ಷೆನ ಅನುಭವಿಸ್ತಾ ಇರ್ತಾರೆ. ಅವರಲ್ಲಿ ಈ ವಿಷಯ ಸಿಕ್ಕಿದಾಗ ಅಳವಡಿಸ್ಕೊಂಡಾಗ ನಾನು ಹೇಳಿದೆ 3 ತಿಂಗಳು ಇದು ಚೇಂಜ್ ಮಾಡ್ಕೊಂಡು ಡೇಟ್ ಬರ್ಕೊಂಡು 3 ತಿಂಗಳಿಗೆ ನನಗೆ ಫೋನ್ ಮಾಡಬೇಕು ನೀವು. ಯಾಕೆಂದರೆ 3 ತಿಂಗಳಿಗೆ ನಿಮಗೆ ಪಾಸಿಟಿವ್ ಬಂದುಬಿಡುತ್ತೆ. ಇಷ್ಟನ್ನು ಅವ್ರು ಮಾಡ್ಕೊಂಬಿಟ್ರೆ ಸಾಕು, ಸೂಪರಾಗಿರ್ತಾರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಾವು ಮಾಡೋ ಅಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ, ಏನಾದರೂ ಈ ವಿಡಿಯೋಯಿಂದ ನಿಮ್ಗೆ ಅರ್ಥ ಆಗಿದರೆ ಒಂದು ಲೈಕ್ ಕೊಡಿ. ಇದರಲ್ಲಿ ಇನ್ನೇನಾದರೂ ಚೇಂಜಸ್ ಮಾಡ್ಕೊಬೇಕಿತ್ತು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರತಿದಿನವೂ ಕಲಿತಾ ಇರ್ತೀನಿ, ನಾನು ಕಲ್ತಿರೋದು ಇನ್ನೂ ಸ್ವಲ್ಪನೇ, ಇನ್ನೂ ಕಲಿಯೋದು ಜಾಸ್ತಿ ಇದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಮನೇಲಿ ಏನು ನಡೀತಾ ಇದೆ, ಅದಕ್ಕೆ ಏನು ಕಾರಣ ಆಗಿದೆ, ಈಗ 4 ತಪ್ಪಿದೆ 4 ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತೀನಿ. ನೀವು 3 ಚೇಂಜ್ ಮಾಡ್ಕೊಳ್ಳಿ, 3 ಒಳ್ಳೆ ರಿಸಲ್ಟ್ ಬರುತ್ತೆ, 1 ಪೆಂಡಿಂಗ್ ಇರುತ್ತೆ. ನೀವು 4 ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.